ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತು ಅಡುಗೆ ಮನೆ. ಇವತ್ತು ನಾನು ಸೋರೆಕಾಯಿಯಿಂದ ಯಾವ ರೀತಿ ಸಿಹಿ ತಿಂಡಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 1 ಗ್ಲಾಸಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಳ್ತಿದ್ದೀನಿ. 1 ಗ್ಲಾಸಿಲ್ಲ, 1 ಗ್ಲಾಸಷ್ಟು ಹಾಕಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ತಗೊಳ್ಬೋದು, ನಾನು ಸ್ವಲ್ಪನೇ ಮಾಡ್ತಿದ್ದೀನಿ. ಆದ್ದರಿಂದ ಅಷ್ಟು ಅಕ್ಕಿಗೆ ನಾನು ಅರ್ಧದಷ್ಟು ಸೋರೆಕಾಯಿಯನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಇಷ್ಟು ಸಾಕು ನೋಡಿ. ನಾನು ಅಷ್ಟು ಅಕ್ಕಿ ನೆನೆಸಿಟ್ಟಿದ್ದೀನಲ್ಲ, ಅದಕ್ಕೆ ಜಾಸ್ತಿ ನೀವು ಅಕ್ಕಿ ಹಾಕೋದಾದರೆ 2 ಗ್ಲಾಸೆಲ್ಲ ಹಾಕೋದಾದರೆ 1 ಇಡೀ ಹಾಕ್ಬೋದು ಸೋರೆಕಾಯಿ. ಇದನ್ನು ಮತ್ತು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಆಮೇಲೆ ಚಂದ ಮಾಡಿ ತುರ್ಕೊಳ್ಬೇಕು. ತುರ್ಕೊಳ್ಳೋದು ಯಾಕೆ ಅಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಈಸಿಯಾಗಿ ಗ್ರೈಂಡ್ ಆಗುತ್ತೆ ಅಂತೇಳಿ. ಕಟ್ ಮಾಡಿದರೆ ಅದು ಪೀಸೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ತುರಿದು ಇಟ್ಕೊಂಡಿದ್ದೀನಿ. ಅದೇ ರೀತಿ ತೆಂಗಿನಕಾಯಿ ತುರಿ ತಗೊಳ್ಬೇಕು. ಆಮೇಲೆ ಬೆಲ್ಲ, ಏಲಕ್ಕಿ 2 ತಗೊಂಡಿದ್ದೀನಿ. ಆಮೇಲೆ ಎಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಅಕ್ಕಿಯನ್ನೊಂದು 2-3 ಗಂಟೆ ನೆನೆಸಿಟ್ರೆ ಸಾಕು. ಜಾಸ್ತಿ ಹೊತ್ತೇ ನೆನೆಸಿಡ್ಬೇಕಂತೇನಿಲ್ಲ, 2 ಗಂಟೆ ನೆಂದ್ರೂ ಸಾಕಾಗುತ್ತೆ ಅಕ್ಕಿ. ಆಮೇಲೆ ಎಲ್ಲ ಹಾಕಿ ರುಬ್ಕೊಳ್ಬೇಕು. ಇದು ತುಂಬಾ ಟೇಸ್ಟ್ ಆಗುತ್ತೆ, ಒಂಥರ ಹಲ್ವ ತಿಂದ ರೀತಿ ಆಗುತ್ತೆ ಟೇಸ್ಟ್. ಬೆಲ್ಲ ನಿಮ್ಮ ಸಿಹಿ ಅನುಗುಣವಾಗಿ, ಜಾಸ್ತಿ ನಿಮಗೆ ಸ್ವೀಟ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನೆನೆಸಿಟ್ಟೆ ಅಂತ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ರುಬ್ಕೊಳ್ಬೇಕು. ಅಂದರೆ ತುಂಬ ನೈಸಲ್ಲ, ಸೋರೆಕಾಯಿ ಎಲ್ಲ ಇದಾಗಬೇಕು, ಅಕ್ಕಿ ಜರಿ ಇರಬೇಕು. ನೈಸಾಗಿ ಅಕ್ಕಿ ರುಬ್ಕೊಳ್ಬಾರ್ದು ತುಂಬ. ಆಮೇಲೆ ನಾನು ಸ್ವಲ್ಪ ಸೋರೆಕಾಯಿ ಮತ್ತು ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೆ. ರುಚಿಗೆ ಅನುಗುಣವಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇಡ್ಲಿ ಪಾತ್ರೆ ಇರುತ್ತಲ್ವ, ಅದರಲ್ಲಿ ಸ್ಟೀಮ್ ಬರಿಸ್ತಾ ಇದ್ದೀನಿ ನಾನು. ಒಂದು ಪಾತ್ರಕ್ಕೆ ಬಟರನ್ನು ಹಾಕ್ತೀವಿ. ಬಟರ್, ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಬೋದು. ಬಾಳೆ ಎಲೆ ಎಲ್ಲ ಸಿಕ್ಕಿದರೆ ತುಂಬಾ ಇನ್ನೂ ಟೇಸ್ಟ್ ಬರುತ್ತೆ. ಇದೂ ಅಷ್ಟೇ, ತುಂಬ ಟೇಸ್ಟಾಗಿ ಆಗುತ್ತೆ. ಇದು ಮಾಡಲಿಕ್ಕೂ ಈಸಿ, ಟೈಮ್ ಏನು ಜಾಸ್ತಿ ಏನು ತಗೊಳ್ಳಲ್ಲ. ಆಮೇಲೆ ಎಲ್ಲ ಹಾಕ್ಕೊಳ್ಬೇಕು. ಇದು ಬೆಳಿಗ್ಗೆ ತಿಂಡಿಗೂ ಆಗುತ್ತೆ, ಸಂಜೆ ಸ್ನ್ಯಾಕ್ಸ್ ಆಗಿಯೂ ತುಂಬ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ತಿಂಡಿಯನ್ನು. ಈ ಥರ ನೋಡಿ ಇಟ್ಕೊಳ್ಬೇಕು ಸ್ಟೀಮ್. ಆಮೇಲೆ ಇನ್ನೊಂದು ಪ್ಲೇಟಲ್ಲಿ ಕೂಡ ನಾನು ಅದೇ ರೀತಿ ಹಾಕ್ಕೊಂಡೆ. ಅರ್ಧ ಇದು ಸೋರೆಕಾಯಲ್ಲಿ ಇಷ್ಟು ಬಂತು ನೋಡಿ, 1 ಕಪ್ಪು ಲೋಟದ ಇದರಲ್ಲಿ ಇಷ್ಟಾಗಿದೆ. ಆಮೇಲೆ ಒಂದು ಅರ್ಧ ಗಂಟೆ 20-30 ನಿಮಿಷದವರೆಗೆ ಅದನ್ನು ಸ್ಟೀಮ್ ಬರಿಸ್ಬೇಕು. ಆಮೇಲೆ ಒಂದು ಚೂರಿಯಿಂದ ಚುಚ್ಚಿ ನೋಡ್ತಾ ಇದ್ದೀನಿ. ಆಮೇಲೆ ಬೇಗನೆ ಅದು ಚೆನ್ನಾಗಿ ಪೀಸ್ ಆಗುತ್ತೆ, ಒಂಥರ ಹಲ್ವಾ ರೀತಿಯೇ ಟೇಸ್ಟ್ ಬರುತ್ತೆ ತಿನ್ನಬೇಕಾದ್ರೆ. ತೆಂಗಿನಕಾಯಿ ಫ್ಲೇವರ್, ಸೋರೆಕಾಯಿ ಫ್ಲೇವರ್ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತದೆ. ಸ್ವಲ್ಪ ತಣ್ಣಗಾಗಿಬಿಡಬೇಕು, ಬಿಸಿನೇ ಕಟ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬರ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ರೆಸಿಪಿಯೊಂದಿಗೆ ಬರ್ತಿದ್ದು. ಸಾಂಪ್ರದಾಯಿಕವಾಗಿಯೂ ಇದೆ, ಆರೋಗ್ಯಕರವಾಗಿಯೂ ಇದೆ. ತುಂಬ ಹೆಲ್ತಿಗೆ ಸೋರೆಕಾಯಿ ತುಂಬಾ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.